ಇವತ್ತಿನ ಈ ವಿಡಿಯೋದಲ್ಲಿ ದೇವಸ್ಥಾನದ ಶೈಲಿಯ ಮೊಸರನ್ನ ಹೇಗೆ ಮಾಡಬೇಕು ಅನ್ನೋದನ್ನ ನೋಡ್ಕೊಳ್ಳೋಣ. ಒಂದು ಕುಕ್ಕರ್ಗೆ 1/4 kg ಅಷ್ಟು ತೊಳೆದಿಟ್ಕೊಂಡಿರುವಂತ ಅಕ್ಕಿನ ಸೇರಿಸ್ಕೊಂಬೋಣ. 1:2 ಅಷ್ಟು ನೀರು ಹಾಕೋಣ. ಅಂದ್ರೆ 1/4 kg ಹಾಕೊಂಡ್ರೆ ಅರ್ಧ ಲೀಟರ್ ಅಷ್ಟು ನೀರನ್ನ ಸೇರಿಸ್ಕೊಂತಾರಂಥದ್ದು. ಇದನ್ನ ಮೊಸರನ್ನ ಮಾಡ್ತಾ ಇರೋದ್ರಿಂದ ಒಂಚೂರು ನೀರನ್ನ ಜಾಸ್ತಿನೇ ಹಾಕೊಂಬಿಡಿ. ಈಗ ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ಸುಮಾರು ಒಂದು 3 ವಿಸಿಲ್ ಬರೋವರೆಗೂ ಇದನ್ನ ಇದೇ ರೀತಿ ಇಟ್ಕೊಂಬೋಣ. ಅಕ್ಕಿ ಒಂದ್ಸರಿ ಕುಕ್ಕರ್ಗೆ ಹಾಕೊಂಡು ಆದ್ಮೇಲೆ ಯಾವುದೇ ಕಾರಣಕ್ಕೂ ಉಪ್ಪು ಹಾಕಬಾರ್ದು. ಉಪ್ಪನ್ನ ಆಮೇಲೆ ಸೇರಿಸ್ಕೊಳ್ಳೋಂಥದ್ದು. 3 ವಿಸಿಲ್ ಬಂದಿದ್ದಾಯ್ತು. ಈಗ ಸ್ಟವ್ನ ಟರ್ನ್ ಆಫ್ ಮಾಡಿಕೊಂಡು ನಾರ್ಮಲ್ ಆಗಿ ಪ್ರೆಷರ್ ಹೋಗಕ್ಕೆ ಬಿಟ್ಕೊಂಬೋಣ. ಪ್ರೆಷರ್ ಕಂಪ್ಲೀಟ್ ಆಗಿ ಹೋಗಿದ್ದಾಯ್ತು. ಈಗ ಇದನ್ನ ತೆಕ್ಕೊಂಡು ಈಗ ಈ ಅನ್ನನ ಒಂದು ಸೈಡ್ ನಲ್ಲಿ ಒಂದು ಬೌಲ್ ನಲ್ಲಿ ಹಾಕಿಟ್ಕೊಂಬೋಣ. ಒಂದು 2 ಟೀ ಸ್ಪೂನ್ ಅಷ್ಟು ಬಟರ್ನ ಸೇರಿಸ್ಕೊಂಬೋಣ. ನಂದಿನಿ ಬಟರ್ನ ಒಂದು 1/4 ಲೀಟರ್ ಅಷ್ಟು ಹಾಲ್ನ ಕೂಡ ಸೇರಿಸ್ಕೊಂತರದು. ಬಿಸಿ ಮಾಡಿ ತಣ್ಣಗಾಗಿರೋದಕ್ಕೆ ಇಟ್ಕೊಂಡಿದ್ದೆ. ಜಿಂಜರ್ ಚಾಪ್ ಮಾಡಿ ಇಟ್ಕೊಂಡಿರುವಂತದ್ದು, ಮೆಣಸಿನಕಾಯಿ 2 ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ, ಕೊನೆಯದಾಗಿ 1/4 ಲೀಟರ್ ಅಷ್ಟು ಮೊಸರನ್ನ ಸೇರಿಸ್ಕೊಂಬೋಣ. ಮತ್ತೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪನ್ನ ಸೇರಿಸ್ಕೊಂತರದು. ಎಲ್ಲಾ ಪದಾರ್ಥಗಳು ಚೆನ್ನಾಗಿ ನೀಟಾಗಿ ಮಿಶ್ರಣ ಆದ್ಮೇಲೆ ಈಗ ಇದನ್ನ ಒಂದು ಸೈಡ್ ನಲ್ಲಿ ಇಟ್ಕೊಂಡ್ಬಿಡೋದು. ಒಂದು ಒಗ್ಗರಣೆ ಪ್ಯಾನ್ ತಗೊಂಡಿದ್ದೀನಿ ಚಿಕ್ಕದು. ಅದಕ್ಕೀಗ ಎಣ್ಣೆನ ಸೇರಿಸ್ಕೊಳ್ಳೋದು. ಒಂದು 3 ಟೀ ಸ್ಪೂನ್ ಅಷ್ಟು ಎಣ್ಣೆ ಒಂಚೂರು ಬಿಸಿ ಆಗ್ಲಿ. ಅದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಮತ್ತು ಉದ್ದಿನ ಬೇಳೆನ ಸೇರಿಸ್ಕೊಂತ ಇದ್ದೀನಿ. ಒಂದು 1/4 ಟೀ ಸ್ಪೂನ್ ಅಷ್ಟು ಇಂಗು. ಚಿಟಪಟ ಅನ್ನಕ್ಕೆ ಶುರು ಆಗ್ಬಿಡ್ಲಿ. ಸ್ಟವ್ನ ಟರ್ನ್ ಆಫ್ ಮಾಡ್ಕೊಂಬೋಣ. ಒಂದು 10 ಕರಿಬೇವನ್ನ ಸೇರಿಸ್ಕೊಂಡ್ಬಿಡೋದು. ಇಟ್ಕೊಂಡಿದ್ದಂತ ಅನ್ನಕ್ಕೆ ಈಗ ಸೇರಿಸ್ಕೊಂಬೋಣ. ಒಗ್ಗರಣೆನ ಒಂದ್ಸರಿ ಕಲ್ಸ್ಕೊಳ್ಳಿ. ಕಪ್ಪಷ್ಟು ದಾಳಂಬ್ರಿನ ಬಿಡಿಸಿಟ್ಕೊಂಡಿದ್ವಿ, ಅದನ್ನು ಕೂಡ ಈಗ ಸೇರಿಸ್ಕೊಂಬೋಣ. ಸೇರಿಸ್ಕೊಂಡಾದ್ಮೇಲೆ ಎಲ್ಲಾನು ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡಿ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ದೇವಸ್ಥಾನದ ಶೈಲಿಯ ಮೊಸರನ್ನ ಹೇಗೆ ಮಾಡ್ಕೊಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ. ನೀವು ಕೂಡ ನಿಮಗೂ ಕೂಡ ಇಷ್ಟ ಆದಲ್ಲಿ ನೀವು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರ್ತೋಬೇಡಿ ಅಂತ ಹೇಳ್ತಾ, ಎಂದಿನಂತೆ ನಾನು ನಿಮಗೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್ ಮತ್ತು ಹ್ಯಾಪಿ ಈಟಿಂಗ್. ಸೂಪರ್ ಆಗಿದೆ.